ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಇದರ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಉಡುಪಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಹಾಗೂ ರಕ್ತದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಉಡುಪಿ ಶಾಖೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ ಉಡುಪಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ರಕ್ತದ ಆಪದ್ ಬಾಂಧವ ಸತೀಶ್ ಶಾಲ್ಯಾನ್ ಮಾತನಾಡಿ, ಉಡುಪಿ ಜಿಲ್ಲೆಯಲ್ಲಿ ಪ್ರಸ್ತುತ 8,000 ಯೂನಿಟ್ ರಕ್ತದ ಕೊರತೆ ಇದೆ. ಕೆಲವೊಂದು ಕಾಯಿಲೆಗಳಿಗೆ ಪ್ರತಿ ತಿಂಗಳಿಗೆ ರಕ್ತ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವುದರ ಜೊತೆಗೆ ಅದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಕೂಡ ಆಗಬೇಕು ಎಂದರು. ರಕ್ತದಾನ ಎಂಬುದು ಬಹಳಷ್ಟು ಪವಿತ್ರವಾದ ಕಾರ್ಯ. ಹುಟ್ಟು ಹಬ್ಬಗಳನ್ನು ರಕ್ತದಾನ ಮಾಡುವ ಮೂಲಕ ಆಚರಿಸುವುದರಿಂದ ರಕ್ತದ ಕೊರತೆಯನ್ನು ನೀಗಿಸಬಹುದು. ಹಣ ಇರುವವರು ಶ್ರೇಷ್ಠ ಅಲ್ಲ, ಬದಲು ರಕ್ತದಾನ ಮಾಡುವವರೇ ನಿಜವಾದ ಶ್ರೇಷ್ಠ ವ್ಯಕ್ತಿಗಳು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿ ನ್ಯಾಯವಾದಿ ಹಬೀಬ್ ಅಲಿ ಖಾದರ್ ಮಾತನಾಡಿ, ರಕ್ತದಾನ ಎಂಬುದು ಶ್ರೇಷ್ಠ ಮಾನವೀಯ ಸೇವೆಯಾಗಿದೆ. ರಕ್ತವನ್ನು ಯಾವುದೇ ಫ್ಯಾಕ್ಟರಿಯಿಂದ ತಯಾರಿಸಲು ಸಾಧ್ಯವಿಲ್ಲ. ಆದುದರಿಂದ ಮನುಷ್ಯರೇ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಮುಂದಾಗಬೇಕು. ಇದರಿಂದ ರಕ್ತದ ಕೊರತೆಯನ್ನು ನೀಗಿಸಬಹುದು ಎಂದು ಹೇಳಿದರು. ಉಡುಪಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಡಾಕ್ಟರ್ ನಿಕೇತಾ ಅವರು ರಕ್ತದಾನದ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಕ್ತದಾನಿಗಳಾದ ರಾಕೇಶ್ ಬಂಗೇರ ಪಲಿಮಾರು, ರೋಲ್ಸ್ ಉದ್ಯಾವರ, ಬದ್ರುದ್ದೀನ್ ಹೆಜ್ಮಾಡಿ, ರಫೀಕ್ ಕಲ್ಯಾಣಪುರ ಹಾಗೂ ಉದಯ್ ಕರ್ಕೇರ ಪಿತ್ರೋಡಿ ಅವರನ್ನು ಸನ್ಮಾನಿಸಲಾಯಿತು. ಶಿಬಿರದಲ್ಲಿ ಹಲವು ಮಂದಿ ಪಾಲ್ಗೊಂಡು ರಕ್ತದಾನ ಮಾಡಿದ್ರು. ಅಧ್ಯಕ್ಷತೆಯನ್ನು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಶಾಖಾ ಮುಖ್ಯಸ್ಥ ವಿಜಯ್ ಕುಮಾರ್ ವಹಿಸಿದರು. ಸಾಮಾಜಿಕ ಕಾರ್ಯಕರ್ತೆ ವಿನುತಾ ಕಿರಣ್, ಮಂಗಳೂರು ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್, ವ್ಯವಸ್ಥಾಪಕ ಪುರಂದರ ತಿಂಗಳಾಯ ಮುಸ್ತಫಾ, ಮಾರುಕಟ್ಟೆ ವ್ಯವಸ್ಥಾಪಕ ತಂಜಿಮ್ ಶಿರ್ವಾ, ವಿಘ್ನೇಶ್ ಮುಂತಾದವರು ಉಪಸ್ಥಿತರಿದ್ದರು. ಕಾಣಿಕೆ ಅಂದರೆ ಅದು ಚಪ್ಪಾಳೆ. ದಯವಿಟ್ಟು ಚಪ್ಪಾಳೆ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬರಬೇಕು. ಖಂಡಿತವಾಗಿಯೂ ಅಗತ್ಯವಿದ್ದಾಗ ಅದರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ನಿನ್ನೆ ರಾತ್ರಿ ಒಂದು 10 ಗಂಟೆ ನಂತರ 2 ಘಟನೆಗಳು ನಡೆದಿದೆ. ಒಂದು ಪ್ರತಿಷ್ಠಿತ ಅಂಗಡಿಯಲ್ಲಿ ಅದೇ ಒಂದು ಹುಡುಗಿ ಯಾವುದೋ ಒಂದು ವಿಚಾರಕ್ಕೆ ಅವರ ಕೈ ಕಟ್ ಮಾಡಿಕೊಂಡು ನಿರ್ಧಾರವನ್ನು ಚೆಂದಿದ್ದಾರೆ. ಇನ್ನೊಂದು ಕಡೆ ಒಂದು ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ಬಂದ ಒಬ್ಬ ರೂಮಲ್ಲಿ ಒಬ್ಬ ಹುಡುಗ ಇನ್ನೊಂದು ವೈಯಕ್ತಿಕ ವಿಚಾರಕ್ಕೆ ಕೈ ಕಟ್ ಮಾಡಿಕೊಂಡು ಸುಮಾರು ಮೆಟಲ್ಗಳೆಲ್ಲ ಬಿದ್ದಿತ್ತು. ನಾನು ನೋಡಿದೆ. ಅದರ ವ್ಯಾಲ್ಯೂ ಅವ್ರಿಗೆ ಗೊತ್ತಿಲ್ವ ಅಥವಾ ಜೀವನದ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಗೊತ್ತಾಗೋದಿಲ್ಲ. ಯಾವುದೋ ಒಂದು ವೈಯಕ್ತಿಕ ವಿಚಾರಗಳಿಗೆ ರಕ್ತವನ್ನು ಈ ಥರ ವೇಸ್ಟ್ ಮಾಡಿ ಜೀವನ ಕಳ್ಕೊಳ್ತಾರೆ. ಖಂಡಿತವಾಗಿಯೂ ಅದರ ಅಗತ್ಯ ಇದ್ದಾಗ ಅವರು ಅಂಥ ಕೆಲಸ ಮಾಡಿದಾಗಿಲ್ಲ. ನಿನ್ನೆ ರಾತ್ರಿ 2 ಘಟನೆಗಳು ಖಂಡಿತವಾಗಿಯೂ ಈ ಒಂದು ಮಲಬಾರ್ ಗೋಲ್ಡ್ ನಮಗೆ ಇವತ್ತು ನಮ್ಮ ಈ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡೋದಕ್ಕೆ ಧನ್ಯವಾದ. ನಿಮ್ಮೆಲ್ಲರಿಗೂ ನಾನು ಶಿರಗುಡಿ. ರಕ್ತದಾನ ಶ್ರೇಷ್ಠ ದಾನ. ಯಾಕಂತ ಹೇಳಿದ್ರೆ
ಕನ್ಯಾದಾನದ ನಂತರ ಇದು ಒಂದು ಶ್ರೇಷ್ಠ ದಾನ. ರಕ್ತ ಆ್ಯಕ್ಚುಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಕೇಳ್ತಾ ಬರ್ತಾ ಉಂಟು, ಉಡುಪಿ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಉಂಟು. ಆ ಕೊರತೆಯನ್ನು ನೀಗಿಸುವಲ್ಲಿ ನಮ್ಮ ಯೋಜನೆಗೆ ಮುಂದಾಗಬೇಕು. ನಾನು ನನ್ನ ಮಕ್ಕಳ ಎಕ್ಸಾಂಪಲ್, ನನ್ನ ಮಕ್ಕಳಂತ ಹೇಳ್ತಾ ಇಲ್ಲ, ಅವರು ಒಂದು ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರು ಅವರ ಬರ್ತ್ಡೇಗಾಗಲಿ ಅವರ ಅಮ್ಮನ ಬರ್ಡೇಗಾಗಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮಣಿಪಾಲ KMC ರಕ್ತ ನಿಧಿ ಅಧ್ಯಕ್ಷರಾದ ಶಮಿ ಮೇಡಮ್ ಅವರ ಬರ್ಡೇಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ನಮ್ಮನೆ ಅವರದ್ದು ಒಬ್ಬನ ರೋಹಿತ್ ಶರ್ಮನ ಫ್ಯಾನ್, ಇನ್ನೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್, ಹಾಗೆ ಫ್ಯಾನ್ ಬರ್ಡೇಗೆ ಕೊಡಬೇಕು. ಹಾಗೆ ಯುವಜನರು ಇಂಥದ್ದು ಮಾಡಬೇಕು. ಅದು ಬಿಟ್ಟು ಅವ್ರು ಹೇಳಿದಾಗೆ ಕೈ ಕೊಯ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಸೊ ನಾನು ಈ ಜಿಲ್ಲೆ ಎಲ್ಲ ಯುವಜನತೆಗೆ ಏನು ಒಂದು ಕರೆ ಕೊಡ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ಏನೂ ಸಾಧಿಸಿದ್ರೆ ಪರವಾಗಿಲ್ಲ, ಒಂದು ರಕ್ತದಾನ ಮಾಡಿ, ಅದರಲ್ಲಿ ಏನೂ ನಿಮಗೆ ಸಮಸ್ಯೆ ಬರೋದಿಲ್ಲ, ಬಟ್ ನಿಮ್ಮ ಹೆಲ್ತ್ ಇನ್ನೂ ಒಳ್ಳೇದಾಗ್ತದೆ. ನಾವು ಬುದ್ಧಿವಂತ ಜಿಲ್ಲೆ ಅಂತ ಹೇಳಿದಕ್ಕೆ ಅದು ಬುದ್ಧಿವಂತೆ ಜಿಲ್ಲೆ ಅಲ್ಲ, ಬುದ್ಧಿವಂತ. Wonderful camp here. I came to know that it's their anniversary celebration, and I appreciate their effort put forward to celebrate it in a noble way. In our blood center at Ajrakat, we receive so many blood requests from newborn babies, pregnant women and cancer patients. But very few voluntary donors come up to donate blood. And that's where the role of such camps come in. So in order to meet our needs, we need voluntary donors like you all to come forward in camps and donate blood. And one blood donated does not save just one life, but saves up to 3 to 4 lives. Let me remind you regarding few of the criteria which most of you would have been familiar with. A donor should have completed a minimum of 18 years of age, and he can donate blood up to 60 years. And if he is a regular donor, that is donating every year or every. ಉತ್ತಮ ಕಾರ್ಯಕ್ರಮ, ವಿದ್ಯಾಭ್ಯಾಸ ಹಾಗೆ ಆರೋಗ್ಯ ಹಾಗೂ ಇತರ ಕಾರ್ಯಕ್ರಮಗಳು ಬಹಳ ಸಂತೋಷ ಆಗ್ತದೆ. ಯಾಕಂದರೆ ನಾವು ಇವತ್ತು 2007ರಿಂದ 2020 ತನಕ ನಾನು ಮಂಗಳೂರು ಸಂಘಟನೆ ಬರುವ ಸದಸ್ಯನಾಗಿ ದುಡಿದಿದ್ದೆ. ನಂತರದಲ್ಲಿ 2020ರಿಂದ ಇವತ್ತಿನವರೆಗೆ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಮೂಲಕ ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಮೊನ್ನೆ ಬ್ಯಾಂಗ್ಳೂರಿನಲ್ಲಿ ನಾವು ಆಯೋಜನೆ ಶಿಬಿರ ಮಾಡಿದ್ದು 323 ರಕ್ತದಾನ ಶಿಬಿರ ಕೇವಲ